ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಕಾರ್ತಿಕ ಅಮಾವಾಸ್ಯೆಯ ಪ್ರತ್ಯೇಕತೆ ಏನಂದ್ರೆ, ಕಾರ್ತಿಕ ಅಮಾವಾಸ್ಯೆಯಂದು ಬೆಳಗಿನ ಜಾವದಲ್ಲಿ ಯಾರು ನದಿ ಸ್ನಾನ ಮಾಡುತ್ತಾರೋ ಅವರಿಗೆ ಕಾರ್ತಿಕ ಮಾಸವಿಡೀ ನದಿ ಸ್ನಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ. ಒಂದು ವೇಳೆ ನಿಮಗೆ ನದಿ ಹತ್ತಿರ ಇದ್ದು ನೀವು ಕಾರ್ತಿಕ ಮಾಸ ಪೂರ್ತಿ ನದಿ ಸ್ನಾನ ಮಾಡೋಕೆ ಸಾಧ್ಯ ಆಗಲ್ಲ ಅನ್ನೋರು ಕಾರ್ತಿಕ ಅಮಾವಾಸ್ಯೆಯ ಒಂದು ದಿನವಾದರೂ ನದಿ ಸ್ನಾನ ಮಾಡಲು ಪ್ರಯತ್ನಿಸಿ. ಇನ್ನು ಕಾರ್ತಿಕ ಅಮಾವಾಸ್ಯೆಯಂದು ಸೂರ್ಯೋದಯಕ್ಕೂ ಮುಂಚೆಯೇ ತಲೆ ಸ್ನಾನ ಮಾಡಿಕೊಳ್ಳಬೇಕು. ಆದರೆ ತಲೆ ಸ್ನಾನ ಮಾಡುವಾಗ ಸೋಪು, ಶಾಂಪೂ, ಸೀಗೆಕಾಯಿ ಏನು ಕೂಡ ಬಳಸಬಾರದು. ಬರೀ ನೀರಿನಿಂದ ಮಾತ್ರವೇ ತಲೆ ತೊಳೆದುಕೊಳ್ಳಬೇಕು. ಹಾಗಾಗಿ ಹಿಂದಿನ ದಿನವೇ ತಲೆ ಸ್ನಾನ ಮಾಡಿಕೊಳ್ಳಿ. ಕಾರ್ತಿಕ ಮಾಸದಲ್ಲಿ ಅನ್ನದಾನ ಮಾಡಿದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಕಾರ್ತಿಕ ಅಮಾವಾಸ್ಯೆಯಂದು ಅನ್ನದಾನ ಮಾಡಿದರೆ ಅದರಿಂದ ನಿಮಗೆ ಸಿಗುವಂತ ಪುಣ್ಯ ವರ್ಣಿಸಲು ಅಸಾಧ್ಯ. ಅನ್ನದಾನ ಅಥವಾ ವಸ್ತ್ರದಾನ ಇವೆರಡರಲ್ಲಿ ಯಾವುದಾದರೂ ಕಾರ್ತಿಕ ಅಮಾವಾಸ್ಯೆಯಂದು ಮಾಡಿದರೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ತುಂಬಾ ಜನರಿಗೆ ಅನ್ನದಾನ ಮಾಡಬೇಕು ಅನ್ನೋ ಆಸೆ ಇದ್ರೂ ಕೂಡ ಅವರ ಆರ್ಥಿಕ ಪರಿಸ್ಥಿತಿ ಅದಕ್ಕೆ ಸಹಕರಿಸುವುದಿಲ್ಲ. ಅಂತವರು ಈ ಕಾರ್ತಿಕ ಅಮಾವಾಸ್ಯೆಯಂದಾಗಲಿ ಅಥವಾ ಕಾರ್ತಿಕ ಮಾಸದ ಕೊನೆಯ ದಿನದೊಳಗೆ ಬಿಲ್ವ ಮರದ ಕೆಳಗೆ ಒಬ್ಬರಿಗೆ ಊಟ ಹಾಕಿದರೂ ತುಂಬಾ ಪುಣ್ಯ ಬರುತ್ತದೆ. ಅವರಿಗೆ ಕೋಟಿ ಜನರಿಗೆ ಅನ್ನದಾನ ಮಾಡಿದಂತ ಫಲ ಸಿಗುತ್ತದೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಕನಿಷ್ಠ ಪಕ್ಷ ಒಬ್ಬರಿಗಾದರೂ ಬಿಲ್ವ ಮರದ ಕೆಳಗೆ ಅನ್ನದಾನ ಮಾಡಿ. ಎಲ್ಲಾ ದಾನಗಳಿಗಿಂತ ಅನ್ನದಾನ ಶ್ರೇಷ್ಠವಾದ ಕಾರಣ ಕಾರ್ತಿಕ ಮಾಸದಲ್ಲಿ ಬರುವ ಅಮಾವಾಸ್ಯೆಯಂದು ಒಬ್ಬರಿಗೆ ಅನ್ನದಾನ ಮಾಡಿದರೂ ಕೂಡ ನಿಮ್ಮ ಜಾತಕದಲ್ಲಿರುವ ಎಲ್ಲಾ ದೋಷಗಳು, ಜೀವನದಲ್ಲಿರುವ ದರಿದ್ರ ಎಲ್ಲವೂ ದೂರಾಗಿ ಅದೃಷ್ಟ ಒಲಿಯುತ್ತದೆ. ಒಬ್ಬರಿಗೂ ಅನ್ನದಾನ ಮಾಡುವ ಸ್ಥಿತಿ ಇಲ್ಲದವರು ಒಂದು ಕವರಲ್ಲಿ ಸ್ವಲ್ಪ ಮೊಸರನ್ನವನ್ನು ಹಾಕಿ ಅದನ್ನು ಕೂಡ ಒಬ್ಬ ಬಡವನಿಗೆ ಕೊಡಬಹುದು. ಈ ರೀತಿ ಮಾಡಿದ್ರೂ ಕೂಡ ಅಷ್ಟ ದರಿದ್ರ ಹಾಗೂ ಜಾತಕ ದೋಷಗಳು ಹೋಗಿ ಶುಭ ಉಂಟಾಗುತ್ತೆ. ಕಾರ್ತಿಕ ಅಮಾವಾಸ್ಯೆಯಂದು ರಾತ್ರಿ ಯಾವ ಪರಿಸ್ಥಿತಿಯಲ್ಲೂ ಕೂಡ ಊಟ ತಿನ್ನಬಾರದು. ಸೂರ್ಯ ಇರುವವರೆಗೂ ಮಾತ್ರವೇ ಊಟ ತಿನ್ನಬೇಕು. ಕಾರ್ತಿಕ ಅಮಾವಾಸ್ಯೆಯ ದಿನ ಹಾಲನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರೆ ಎಷ್ಟೇ ಭಯಾನಕವಾದ ಪಿತೃ ದೋಷಗಳಿದ್ದರೂ ಕೂಡ ಹೊರಟು ಹೋಗುತ್ತೆ. ಅಥವಾ ಅರಳಿ ಮರದ ಕೆಳಗೆ ಹಸು ತುಪ್ಪದಿಂದ ದೀಪ ಹಚ್ಚಿದರೂ ಕೂಡ ಪಿತೃ ದೋಷಗಳೆಲ್ಲ ಹೊರಟು ಹೋಗುತ್ತೆ. ಇನ್ನು ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗಲು ಕಾರ್ತಿಕ ಅಮಾವಾಸ್ಯೆಯಂದು ನವಧಾನ್ಯಗಳ ಪರಿಹಾರ ಮಾಡಿಕೊಳ್ಳಬೇಕು. ಈ ನವಧಾನ್ಯಗಳ ಪರಿಹಾರ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಸ್ನೇಹಿತರೆ, ಮಹಾಲಕ್ಷ್ಮಿಯನ್ನು ಅಮಾವಾಸ್ಯೆಯ ದಿನ ಪೂಜಿಸಬೇಕು. ದೇವಿಗೆ ತಾವರೆ ಬತ್ತಿಗಳಿಂದ ದೀಪ ಹಚ್ಚಿ ನವಧಾನ್ಯಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ನವಧಾನ್ಯಗಳನ್ನು ನೇರವಾಗಿ ಸಮರ್ಪಿಸದೆ ಅದನ್ನು ಹಿಂದಿನ ದಿನ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮಾರನೇ ದಿನ ಬೆಳಿಗ್ಗೆ ಅಂದರೆ ಕಾರ್ತಿಕ ಅಮಾವಾಸ್ಯೆಯ ದಿನ ಈ ನವಧಾನ್ಯಗಳನ್ನು ಮಹಾಲಕ್ಷ್ಮಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಪೂಜೆಯ ನಂತರ ಆ ನವಧಾನ್ಯಗಳನ್ನು ಯಾವುದಾದರೂ ಪರಿಶುದ್ಧವಾದ ಜಾಗದಲ್ಲಿ ನೆಲದ ಮೇಲೆ ಚೆಲ್ಲಿ ಅದು ಮೊಳಕೆ ಬಂದ ನಂತರ ಅದನ್ನು ಕಿತ್ತು ಹಸುವಿಗೆ ತಿನ್ನಿಸಬೇಕು. ಮನೆಯ ಹತ್ತಿರ ಜಾಗ ಇಲ್ಲ ಅನ್ನುವರು ಪಾಟ್ ಒಳಗೂ ಕೂಡ ನವಧಾನ್ಯಗಳನ್ನು ಹಾಕಿ ಮೊಳಕೆ ಬಂದ ಮೇಲೆ ಹಸುವಿಗೆ ಕೊಡಬಹುದು. ಈ ಒಂದು ಪರಿಹಾರ ಮಾಡಿಕೊಂಡರೆ ಜೀವನದಲ್ಲಿ ಅವರಿಗೆ ಎಂದೂ ಕೂಡ ಹಣದ ಕೊರತೆ ಬರುವುದಿಲ್ಲ. ಲಕ್ಷ್ಮೀ ದೇವಿ ಅನುಗ್ರಹ ಸದಾ ಅವರ ಮೇಲೆ ಇರುತ್ತದೆ. ಸ್ನೇಹಿತರೆ, ತುಂಬಾ ಜನ ವೀಕ್ಷಕರು ಕಾರ್ತಿಕ ಅಮಾವಾಸ್ಯೆಯಂದು 365 ಬತ್ತಿಗಳನ್ನಿಟ್ಟು ದೀಪ ಹಚ್ಚಬಹುದಾ? ಕಾರ್ತಿಕ ಹುಣ್ಣಿಮೆಯಂದು ಈ ದೀಪ ಹಚ್ಚಲು ಸಾಧ್ಯವಾಗದವರು ಮತ್ತೆ ಯಾವ ದಿನ ಹಚ್ಚಬಹುದು ಅಂತ ಕಮೆಂಟ್ ಮಾಡಿ ಕೇಳ್ತಿದ್ದಾರೆ. ಸ್ನೇಹಿತರೆ, ಕಾರ್ತಿಕ ಹುಣ್ಣಿಮೆಯಂದು 365 ಬತ್ತಿಗಳ ದೀಪ ಹಚ್ಚಲು ಸಾಧ್ಯವಾಗದವರು ಅಥವಾ ಮತ್ತೆ ಹಚ್ಚಬೇಕು ಅಂದುಕೊಳ್ಳುವವರು ತಪ್ಪದೆ ಕಾರ್ತಿಕ ಅಮಾವಾಸ್ಯೆಯಂದು ದೀಪ ಹಚ್ಚಬಹುದು. ಕಾರ್ತಿಕ ಅಮಾವಾಸ್ಯೆಗೂ ಕೂಡ ಕಾರ್ತಿಕ ಹುಣ್ಣಿಮೆಗೆ ಇರುವಷ್ಟೇ ಶಕ್ತಿ ಇರುತ್ತದೆ. ಕಾರ್ತಿಕ ಅಮಾವಾಸ್ಯೆಯಂದು ಮುಕ್ಕೋಟಿ ದೇವತೆಗಳ ಶಕ್ತಿ, ನವಗ್ರಹಗಳ ಶಕ್ತಿ, ಇತರೆ ಶಕ್ತಿಗಳು ಎಲ್ಲವೂ ಕೂಡ ಶಿವಲಿಂಗದೊಳಗೆ ಐಕ್ಯವಾಗಿರುತ್ತವೆ. ಹಾಗಾಗಿ
ಈ ದಿನದಂದು ಶ್ರದ್ಧಾಭಕ್ತಿಯಿಂದ ಒಂದು ಚೊಂಬು ನೀರನ್ನು ಶಿವಲಿಂಗದ ಮೇಲೆ ಸಮರ್ಪಿಸಿ ಒಂದು ಬಿಲ್ವಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ಅವರ ಸಕಲ ಪಾಪಗಳನ್ನು ಹೋಗಲಾಡಿಸಿ ಅಖಂಡ ಐಶ್ವರ್ಯವನ್ನು ಪರಮೇಶ್ವರ ಅವರಿಗೆ ಅನುಗ್ರಹಿಸುತ್ತಾರೆ. ಇಂಥ ಅದ್ಭುತವಾದ ಶಕ್ತಿ ಇರುವ ಕಾರ್ತಿಕ ಅಮಾವಾಸ್ಯೆಯ ದಿನ 365 ಬತ್ತಿಗಳ ದೀಪವನ್ನು ಹಚ್ಚಿದರೆ 365 ದಿನ ಶಿವನ ದೇವಾಲಯದಲ್ಲಿ ದೀಪಾರಾಧನೆ ಮಾಡಿದ ಪುಣ್ಯ ಬರುತ್ತದೆ. ಈ ದಿನ ಯಾರು 365 ಬತ್ತಿಗಳ ದೀಪವನ್ನು ಹಸು ತುಪ್ಪ ಹಾಕಿ ಬೆಳಗುತ್ತಾರೋ ಅವರು ಜನ್ಮಾಂತರದ ಪಾಪಗಳನ್ನೆಲ್ಲ ಕಳೆದುಕೊಳ್ಳುತ್ತಾರೆ. ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಕಾರ್ತಿಕ ಅಮಾವಾಸ್ಯೆಯಂದು ಪ್ರದೋಷ ಕಾಲದಲ್ಲಿ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ 365 ಬತ್ತಿಗಳ ದೀಪವನ್ನು ಹಚ್ಚಬಹುದು. ಪ್ರದೋಷ ಕಾಲದಲ್ಲಿ ದೀಪ ಹಚ್ಚಲು ಸಾಧ್ಯವಾಗದವರು ಅಮಾವಾಸ್ಯೆಯ ದಿನ ಯಾವ ಸಮಯದಲ್ಲಿ ಬೇಕಾದರೂ ಈ ದೀಪ ಹಚ್ಚಬಹುದು. 365 ಬತ್ತಿಗಳ ದೀಪವನ್ನು ಹಚ್ಚಿ ಓಂ ನಮಃ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುತ್ತಲೇ ಇರಬೇಕು ಅಥವಾ ಕಾರ್ತಿಕ ಪುರಾಣವನ್ನು ಓದಬೇಕು. ಈ ರೀತಿ 365 ಬತ್ತಿಗಳು ಆಹುತಿ ಆಗುವವರೆಗೂ ಇರಬೇಕು. ಅಂದರೆ ದೀಪ ಆರುವವರೆಗೂ ಕೂಡ ಅದೇ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಮಧ್ಯದಲ್ಲಿ ಎದ್ದು ಹೋಗಬಾರದು. ಮನೆಯಲ್ಲಿ ದೀಪ ಹಚ್ಚುವವರು ದೇವರ ಮನೆಯಲ್ಲಾಗಲಿ, ತುಳಸಿ ಕೋಟೆಯ ಮುಂದೆಯಾಗಲಿ, ಬಾವಿಯ ಮುಂದೆ ಆಗಲಿ ಈ ದೀಪ ಹಚ್ಚಬಹುದು. ದೀಪ ಆರಿದ ಮೇಲೆ ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಆ ಭಸ್ಮವನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಬೆರೆಸಿ ಆ ನೀರನ್ನು ಗಿಡಗಳಿಗೆ ಹಾಕಬೇಕು. ಅದರ ನಂತರ ದೀಪ ಹಚ್ಚಿದ ಜಾಗವನ್ನು ಶುಭ್ರಪಡಿಸಬೇಕು. ಹಾಗಾಗಿ ಸ್ನೇಹಿತರೆ, ಕಾರ್ತಿಕ ಅಮಾವಾಸ್ಯೆಯಂದು ಧಾರಾಳವಾಗಿ 365 ಬತ್ತಿಗಳ ದೀಪವನ್ನು ಹಚ್ಚಬಹುದು. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.